ಯಾವ ರೀತಿಯಾದಂತ ಕೃತ್ಯವನ್ನ ಎಸಗಲಾಯಿತು, ಯಾವ ರೀತಿಯಾಗಿ ಸರ್ಕಾರ ನಡೆದುಕೊಳ್ತು ಅನ್ನೋದಕ್ಕೆ ಬಹಳ ದೊಡ್ಡ ನಿದರ್ಶನ ಇದೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಆಗುತ್ತೆ. ಮಸೀದಿಯ ಮೇಲೆ ನಿಂತುಕೊಂಡು ಕಲ್ಲು ಹೊಡಿತಾರೆ. ಡಿಜಿಪಿ ಸಲೀಂ ಅಹಮದ್ ಬಳಿ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಈಗ ಪಡ್ಕೊಂಡಿದ್ದಾರಂತೆ. ಪರಿಸ್ಥಿತಿ ಕೈ ಮೀರದಂತೆ ಕ್ರಮ ವಹಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಏನ್ ಸೂಚಿಸ್ತೀರಿ ಸರ್? ಏನ್ ಸೂಚಿಸ್ತೀರಾ? ಅವ್ರು ಪೊಲೀಸರು ತಮ್ಮ ಕ್ರಮವನ್ನು ತಗೊಳ್ತಾರೆ, ಒಳಗಡೆಗೆ ಹಾಕ್ತಾರೆ, ಒದ್ದು ಬೂಟ್ಲೇನು ಒದಿತಾರೆ. ಆದ್ರೆ ನೀವು ಇಲ್ಲಿ ಕ್ಯಾಬಿನೆಟ್ ನಲ್ಲಿ ಕುತ್ಕೊಂಡ್ಬಿಟ್ಟು ಅಮಾಯಕರು ಆ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ತಗೊಳ್ತೀರಲ್ಲ. ಏನ್ ಮಾಡ್ಬೇಕು ಪೊಲೀಸರು? ಏನವರೇನ ಆಟದ ಗೊಂಬೆಗಳ ನಿಮ್ಮ ಕೈಯಲ್ಲಿ? ಬೇಕಾದ ಕೇಸ್ ಹಾಕ್ಸ್ಕೋದು, ಆ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಕ್ಕೆ, ತದನಂತರ ಒಂದು 6 ತಿಂಗಳು ಎಲ್ಲ ಕಡಿಮೆ ಆದ ತಕ್ಷಣ ಆ ಕೇಸ್ಗಳನ್ನು ವಾಪಸ್ ಪಡೆಯೋದು. ಆ ನಿಮ್ಮ ಕುಮ್ಮಕ್ಕಿನಿಂದನೇ ಇವತ್ತು ಕಂಡಲ್ಲೆಲ್ಲ ಈ ರೀತಿಯಾಗಿ ಪೊಲೀಸರ ಮೇಲೆ ಕಲ್ಲು ಹೊಡೆಯೋದು, ಕಂಡವ್ರ ಮೇಲೆ ಆಸ್ತಿಗಳನ್ನು ಹಾಳು ಮಾಡೋದು, ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಅವ್ರು ನೀವು ಬಿಡಿಸಕ್ ನೀವು ಇದ್ದೀರಲ್ವಾ, ಕೇಸ್ಗಳನ್ನು ವಾಪಸ್ ತಗೊಳಕ್ಕೆ. ಹಮಾರ ಬಚ್ಚೆ ಕುಚ್ ನೈ ಕಿ ಅನ್ಕೊಂಡು ಬರ್ತಾರೆ, ನೀವು ಅದ್ರ ಕೇಸ್ ವಾಪಸ್ ತಗೊಳ್ತೀರಿ. ಅಮಾಯಕರು ಅಂತ ಕರೆಯೋದು, ಬ್ರದರ್ಸ್ ಅಂತ ಕರೆಯೋದು. ಬ್ರದರ್ಸ್ ಎಲ್ಲರೂ ಆಗಬೇಕು ಅನ್ನೋದಾದ್ರೆ ಎಲ್ಲರೂ ಒಂದೇ ತರ ನೋಡ್ಕೊಳ್ಬೇಕು. ಬೆಳಗ್ಗೆ ಎದ್ದು ಆಜಾನಲ್ಲಿ ಅಲ್ಲ ಬಿಟ್ರೆ ಇನ್ಯಾರು ಇಲ್ಲ ಅಂತ ಕೇಳ್ಕೊಂಡು ಕೊಡೋದು, ಇನ್ನುಳಿದವರೆಲ್ಲ ಇನ್ನೊಂದು ರೀತಿಯಾಗಿ ವರ್ತಿಸೋದು. ನೀವು ನೋಡಿದ್ರೆ ಮಾತೆತ್ತಿದ್ರೆ ಎಲ್ಲೋ ಸಮಾಜವಾದಿ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳೋದು. ಕಲ್ಲು ತೂರಾಟ, ಲಾಠಿ ಚಾರ್ಜ್ ಬಗ್ಗೆ ಮಾಹಿತಿಯನ್ನ ಚಲುವರಾಯಸ್ವಾಮಿ ನೀಡಿದಾರಂತೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಪೊಲೀಸರಿಗೂ ಕ್ರಮಕ್ಕೆ ಸೂಚನೆಯನ್ನ ಚಲುವರಾಯಸ್ವಾಮಿ ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಈಗೇನ್ರಿ ಕೊಡ್ತೀರಾ ಸೂಚನೆಯನ್ನ? ನಾಗಮಂಗಲದಲ್ಲಿ ಆದಂತಹ ಸಂದರ್ಭದ ಬೆಳವಣಿಗೆಯನ್ನ ಗಮನಿಸಿಕೊಂಡು ಮಸೀದಿ ಸುತ್ತಮುತ್ತ ಯಾರಿದ್ದಾರೆ, ಕಲ್ಲುಗಳನ್ನೇನಾದ್ರೂ ಸಂಗ್ರಹಿಸಿ ಇಟ್ಕೊಂಡಿದ್ದಾರಾ? ಆಗಿರ್ಲಿಲ್ವಾ ಹಿಂದೆ ಘಟನೆ ಅಲ್ಲಿ ನಿಮ್ಮ ಜಿಲ್ಲೆಯಲ್ಲೇನೆ? ಆಗ ಉಸ್ತುವಾರಿ ಆಗಿರುವಂತವ್ರು ನೀವೇ ಸೂಚನೆ ಕೊಡಬೇಕಾಗಿತ್ತು ತಾನೆ. ಪೊಲೀಸರು ಏನ್ ಮಾಡಿದ್ರಿ ಅವಾಗ? ಇಂಟೆಲಿಜೆನ್ಸ್ ಫೇಲ್ಯೂರ್ ತಾನೇ ಅದರಲ್ಲಿ. ಕಲ್ಲು ಸಂಗ್ರಹ ಹೆಂಗ್ ಮಾಡಿಟ್ಕೊಂಡ್ರು ಅವರು? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಹಿಂದೆ ಅದೇ ಜಿಲ್ಲೆಯಲ್ಲಿ ಆಗಿರುವಂತ ಘಟನೆ ಗಮನದಲ್ಲಿದ್ರೂ ಕೂಡ ಎಚ್ಚೆತ್ತುಕೊಳ್ಳದೇನೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿಕೊಂಡು ಈಗ ಎಲ್ಲದಕ್ಕೂ ಕೂಡ ಹೊಣೆ ಬಿಜೆಪಿಯವರು, ಜೆಡಿಎಸ್ನವರು, ಹಿಂದೂ ಸಂಘಟನೆಗಳು, ಕೋಮುವಾದಿಗಳು ಅನ್ನೋ ಮನಸ್ಥಿತಿಗೆ ಬಂದು ತಲುಪ್ತಾ ಇದ್ದಾರಾ ಅಂತ ಈ ಸರ್ಕಾರ? ಅರುಣ್, ಖಂಡಿತವಾಗಿ ಕೂಡ ಗಣಪತಿ ವಿಸರ್ಜನೆಯ ಒಂದು ಕಾರ್ಯಕ್ರಮ ಬಹಳ ಸೂಕ್ಷ್ಮ ವಿಚಾರ. ಸೂಕ್ಷ್ಮವಾಗಿ ಬಂದೋಬಸ್ತುಗಳನ್ನ ಆಯಾ ಏರಿಯಾಗಳಲ್ಲಿ ಮಾಡಬೇಕಾಗತ್ತೆ. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ರಾಜ್ಯದಲ್ಲಿ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇತ್ತು. ಅದಕ್ಕೆ ಇಂಟೆಲಿಜೆನ್ಸ್ ಕೂಡ ಅಲರ್ಟ್ ಆಗ್ಬೇಕಾಗಿತ್ತು. ಆದ್ರೆ ಪ್ರಮುಖವಾಗಿ ಆ ಒಂದು ಮಂಡ್ಯದಲ್ಲಿ ಕಳೆದ ಬಾರಿ ನಾಗಮಂಗಲದಲ್ಲಿ ನಡೆದಂತಹ ಘಟನೆಯೂ ಕೂಡ ಉದಾಹರಣೆ ಆಗಿದೆ. ಇಂತಹ ಸನ್ನಿವೇಶದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಆಗ್ಲಿ ಮತ್ತೆ ಪೊಲೀಸರಾಗ್ಲಿ ಅದನ್ನ ಕೈ ಚೆಲ್ಲಿದ್ದಾರೆ. ಈಗ ಬೇರೆಯವ್ರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದೀಗ ಬಹುದೊಡ್ಡ ಚರ್ಚೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ಕಲ್ಲನ್ನ ತೂರಿದವರ ಮೇಲೆ 21 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ, 24 ಗಂಟೆಗಳ ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು ಕೂಡ ಆ ಘಟನೆ ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್ ಪ್ರತಿಯೊಂದು ಕಡೆಯನ್ನು ಕೂಡ ಇದ್ದೇ ಇರುತ್ತೆ. ಜೊತೆಗೆ ಈ ರೀತಿಯ ಒಂದು ಅನ್ಯ ಕೋಮಿನ ಗಲಭೆ ಸಂದರ್ಭದಲ್ಲೂ ಕೂಡ ಅದು ಇನ್ನೊಂದರಷ್ಟು ತಾರಕಕ್ಕೆ ಇರುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇಂತಹ ಸನ್ನಿವೇಶವನ್ನ ಸರ್ಕಾರ ಮತ್ತೆ ಪೊಲೀಸರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮವೇ ಈ ರೀತಿಯ ಘಟನೆಗೆ ಕಾರಣ ಆಗಿರ್ಬೋದು. ಯಾಕೆಂದ್ರೆ ಕಲ್ಲು ತೂರಾಟ ನಡೆಸದೇ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯ ಮತ್ತೆ ಆಕ್ಷನ್ಗಳು ಮತ್ತೆ ಬೇರೆ ಬೇರೆ ರೀತಿಯ ಗಲಘಟೆಗಳು ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನೇ ಒಂದ್ ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ವಿಫಲರಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಈಗ ಪರೋಕ್ಷವಾಗಿ ಅದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು, ಅದನ್ನ ರಾಜಕೀಯವಾಗಿ ಟರ್ನ್ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ನಾವು ಅರೆಸ್ಟ್ ಮಾಡಿದ್ದೇವೆ 24 ಗಂಟೆ ಒಳಗಡೆ 21 ಜನನ, ಆದ್ರೂ ಕೂಡ ಬೇರೆ ಏನೇ ನ್ಯಾಯ ಇದ್ರೂ ಕೂಡ ಕೇಳ್ಬೋದಾಗಿತ್ತು. ಆದ್ರೆ ಈ ರೀತಿ ಮತ್ತೆ ವಿಸರ್ಜನೆ ಕಾರ್ಯಕ್ರಮವನ್ನ ಮಾಡಿ ಒಂದ್ ರೀತಿಯಲ್ಲಿ ಪ್ರಚೋದನೆಯನ್ನ ಜೆಡಿಎಸ್ ಮತ್ತೆ ಬಿಜೆಪಿ ನೀಡ್ತಾ ಇದ್ದಾರೆ ಅಂತ ಅವರು ರಾಜಕೀಯವಾಗಿ ಆರೋಪ ಮಾಡ್ತಾರೆ. ರಾಜಕೀಯ ಜಟಾಪಟಿ ಏನೇ ಇರಲಿ, ಆದ್ರೆ ಇಂತಹ ಸೂಕ್ಷ್ಮವಾದ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಪೊಲೀಸರು ಅಲರ್ಟ್ ಆಗ್ಬೇಕಾಗಿತ್ತು. ಆದ್ರೆ ಅವರು ಅಲರ್ಟ್ ಆಗದೆ ಇರತಕ್ಕಂತ ಕಾರಣದಿಂದಾಗಿ ಈ ರೀತಿಯ ಗಲಭೆ ಆಗಿರ್ತಕ್ಕಂಥದ್ದು. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹುಸಂಖ್ಯಾತರಿರುವಂತಹ ಈ ಹಿಂದೂಸ್ತಾನದಲ್ಲಿ, ಈ ದೇಶದಲ್ಲಿ ಗಣೇಶೋತ್ಸವವನ್ನ ಸೂಕ್ಷ್ಮ ವಿಚಾರ ಅನ್ನುವ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಜಸ್ಟ್ ಇಮ್ಯಾಜಿನ್ ಏನಾಗ್ತಾ ಇದೆ ಈ ದೇಶದಲ್ಲಿ ಅಂತ. ಹಿಂದೂಗಳು ಆಚರಣೆ ಮಾಡುವಂತ ಹಬ್ಬವನ್ನ ಭದ್ರತೆಯ ನಡುವೆ ಸೂಕ್ಷ್ಮವಾಗಿ ಆಚರಣೆ ಮಾಡಬೇಕಂತೆ. ಮಸೀದಿಗಳ ಮುಂದೆ ಹೋಗಬೇಕಾದ್ರೆ ಡಿಜೆ ಹಾಕಬಾರದಂತೆ, ಸೂಕ್ಷ್ಮವಾಗಿ ಹೋಗ್ಬೇಕಂತೆ. ಮೆರವಣಿಗೆ ಅವ್ರ ಪಾಡಿಗೆ ಅವ್ರು ಹೋಗ್ಬೇಕಂತೆ. ಅದಕ್ಕೆ ಪೊಲೀಸ್ ಭದ್ರತೆ ಬೇರೆ ಅಂತೆ. ಕಲ್ಲು ಹೊಡೆಸ್ಕೊಂಡ್ರೆ ಲಾಠಿ ಏಟ್ ತಿನ್ಬೇಕಂತೆ ಪೊಲೀಸರ ಕಡೆ. ಕಲ್ಲು ಹೊಡೆಸ್ಕೋಬೇಕು. ನಮ್ಮ ದೇವರ ಭಾವನೆಗಳಿಗೆ ಧಕ್ಕೆ ತಂದು ನಮ್ಮ ದೇವರುಗಳಿಗೆ ಕಲ್ಲು ಬಿದ್ದರೆ ದೇವರಿಗೆ ಹಾನಿ ಆದ್ರೂ ಕೂಡ ಲಾಠಿ ಏಟು ಕೊಡ್ತಾ. ಯಾವುದ್ರಿ ಮಾನಸಿಕತೆ ಇದು?